ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದರೂ ರಾಜ್ಯದಲ್ಲಿ ನಡೆಯುವ ಸಣ್ಣ ಘಟನೆಗಳಿಗೂ ಪ್ರತಿಕ್ರಿಯೆ ನೀಡುವ ಮೂಲಕ ತಮ್ಮ ಅಸ್ತಿತ್ವ ಸಾಬೀತು ಮಾಡಿಕೊಳ್ಳುತ್ತಿದ್ದಾರೆ. ಆರ್. ಅಶೋಕ್ ಬಾಯಿಗೆ ಬದ್ಧತೆ ಇಲ್ಲ, ಸಂಬಂಧ ಇಲ್ಲದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ಅವರಿಗೆ ಏನಾದರೂ ಕೆಲಸ ಇದೆಯಾ ಎಂದು ಸಚಿವ ಎನ್. ಎಸ್. ಬೋಸರಾಜು ಪ್ರಶ್ನಿಸಿದರು. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕು ಮಟ್ಟದಲ್ಲಿ ಆಗಿರುವ ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾತನಾಡುತ್ತಾರೆ ಎಂದರೆ ಬಿಜೆಪಿಯವರಿಗೆ ಏನಾದರೂ ನೈತಿಕತೆ ಇದೆಯಾ? ನಾಗಮಂಗಲ ಗಲಾಟೆಯನ್ನು ರಾಷ್ಟ್ರ ಮಟ್ಟದ ವಿಷಯ ಮಾಡುತ್ತಿದ್ದಾರೆ. ಬಿಜೆಪಿಯವರು ಮೈಮೇಲೆ ಬಂದಂತೆ ಆಡುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೆಲಸ ಆಗುತ್ತಿಲ್ಲ ಎಂದು ಜನರಿಗೆ ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯವರಿಗೆ ಸಾಮಾನ್ಯ ಜ್ಞಾನ ಇಲ್ಲದಂತಾಗಿದೆ ಎಂದು ಟೀಕಿಸಿದರು. ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಿಬಿಐ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಲ್ಲಿ ದಾಖಲಾದ ಆರೋಪಗಳೆಲ್ಲ ನಿರಾಧಾರ. ಈ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಅಂತಿಮವಾಗುತ್ತದೆ. ಆದರೆ ಇಡಿ, ಸಿಬಿಐ ಬಳಸಿಕೊಂಡು ರಾಜಕೀಯಕ್ಕೆ ತಳಕು ಹಾಕುವುದು ಮೋದಿ ಶಾ ನೀತಿಯಾಗಿದೆ. ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಕುಲಗೆಡಿಸಿದೆ ಎಂದು ತಿಳಿಸಿದರು. ಅವಕಾಶ ಇದೆ. ಅದು 10 ವರ್ಷ ಮುಗಿದಿರ್ತಕ್ಕಂಥ ಸಂದರ್ಭದಲ್ಲಿ ಹೋದ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀವಿ. 17ನೇ ತಾರೀಕು ತಾವು ಎಲ್ಲರೂ ಫ್ಲಾಗ್ ಹಾಸ್ಟಿಂಗ್ ಬರ್ತೀರಿ, ಅಲ್ಲಿ ಬಂದಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರೆ ಒಳ್ಳೆಯದು ಅಂತ ಮಾತಾಡಿದ್ರು ಕೂಡ ತಕ್ಷಣ ಅವರು ಒಪ್ಪಿದ್ರು. ಅದೇ ರೀತಿಯಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಸಮಯ ಕಡಿಮೆ ಆಯಿತು, ಒಂದೇ ವಾರ ಇತ್ತು ನಮಗೆ. ತಕ್ಷಣ ಎಲ್ಲ ಈ ಭಾಗದ ಎಲ್ಲ ಡೆವಲಪ್ಮೆಂಟ್ ಬಳಸಬೇಕು, ಫೀಡ್ಬ್ಯಾಕ್ ಎಲ್ಲ ತಗೊಂಡು ಅದಕ್ಕೆ ಆದ್ಯತೆ ಕೊಡಬೇಕೆಂಬುದು ಅವ್ರಿಗೆ ಉದ್ದೇಶ ಇತ್ತು. ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಶಾಸಕರು, ಸಚಿವರಿಗೆಲ್ಲ ಹೇಳಿದರು. ಸೊ ಸಮಯ ಕಡಿಮೆ ಇರೋದ್ರಿಂದ ಕೆಲವು ಇನ್ನೂ ಸಬ್ಜೆಕ್ಟ್ ಬರಬೇಕಾಗಿತ್ತು. ಆ ಸಬ್ಜೆಕ್ಟ್ಸ್ ಎಲ್ಲ ಬರಲಿಕ್ಕೆ, ಯಾಕಂದರೆ ಎಲ್ಲ ಯಾವುದೇ ಒಂದು ಸಬ್ಜೆಕ್ಟು ಬರಬೇಕು ಅಂದರೆ ಆ ಸಬ್ಜೆಕ್ಟ್ ಪ್ರಪೋಸಲು ಪ್ರಾರಂಭ ಆಗಬೇಕು, ಅದು ಎಸ್ಟಿಮೇಟ್ ಆಗಬೇಕು, ಡಿಟೇಲ್ ಸ್ಕ್ರೀನಿಂಗ್ ಕಮಿಟಿ ಕ್ಲಿಯರ್ ಮಾಡಬೇಕು. ಅಲ್ಟಿಮೇಟ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ಮಾತ್ರ ಕ್ಯಾಬಿನೆಟ್ ನೋಡು ಆ ಡಿಪಾರ್ಟ್ಮೆಂಟ್ಲಿಂದ ಕ್ಯಾಬಿನೆಟ್ ಕೊಟ್ಟು ಅಲ್ಲಿ ಆ ರೀತಿ ಕೆಲವು ಅನೇಕ ಇನ್ನೂ ನಮ್ಮ ಭಾಗದ ಸಮಸ್ಯೆಗಳು ಸಹಿತ ಸಮಯ ಕಡಿಮೆ ಇರೋದ್ರಿಂದ ಅದನ್ನು ಕ್ಯಾಬಿನೆಟ್ ತರಲಿಕ್ಕೆ ಆಗಲಿಲ್ಲ. ಅಲ್ಲಿಗೂ ನಿನ್ನೆ ಫಸ್ಟ್ ಟೈಮ್ ನಾನಂತೂ ಮಂತ್ರಿ ಆದಮೇಲೆ ಈಗ 17 ತಿಂಗಳು 14 ತಿಂಗಳಾಗಿದೆ. 54 ಸಬ್ಜೆಕ್ಟ್ ಇರ್ತಕ್ಕಂಥ ಫಸ್ಟ್ ಕ್ಯಾಬಿನೆಟ್. ಯಾವುದು 20, 16, ಆಮೇಲೆ 2-3 ಸಬ್ಜೆಕ್ಟ್ ಕೊಡ್ತಾರೆ ಕೊನೆಗೆ ನಡೆಯೋಕ್ಕೆ. ನಿನ್ನೆ 54 ಸಬ್ಜೆಕ್ಟ್ ಬಂದ ಫಸ್ಟ್ ಟೈಮ್ ರೆಕಾರ್ಡ್ ಯಾವುದರಲ್ಲಿ ಆಗಿರುತ್ತೆ. ಸೊ ಸಹಜವಾಗಿ ಯಾವುದೇ ಗೌರ್ಮೆಂಟ್ಗಳು ಎಲೆಕ್ಷನ್ ಮುಂದೆ ಡೇಟ್ ಡಿಕ್ಲೇರ್ ಆಗ್ತಾಯಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಸಬ್ಜೆಕ್ಟು ಆಗಿರಲಿಲ್ಲ. ಅದು ಕೊಪ್ಪಳಕ್ಕೆ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ದು. ಅದನ್ನು 60 ಕೋಟಿ ಅನುಮೋದನೆ ಕೊಡ್ತಿದ್ರು. ಚರ್ಚೆ ಆಯಿತು. ಆ ಕ್ಲಾರಿಫಿಕೇಷನ್ ಕೊಡೋ ಕಾಲಕ್ಕೆ ಸೆಕ್ರೆಟರಿ ಕ್ಲಾರಿಫಿಕೇಷನ್ ಕೊಡ್ತಾರೆ. ಪ್ರತಿ ಸಬ್ಜೆಕ್ಟ್ ಬಂದಾಗ ಆ ಸೆಕ್ರೆಟರಿ ಬಂದು ಅಲ್ಲಿ ಮೈಕ್ ಮೇಲೆ ಹೇಳ್ತಿರ್ತಾರೆ. ಆಮೇಲೆ ಚರ್ಚೆ ಆಗಿದೆ. ಆ ಸ್ಕ್ವೇರ್ ಫೀಟ್ ರೇಟು ಬೇದಲ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ 9 ಕೋಟಿ ಕೊಟ್ಟರು. ಸೊ ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ಇದು ನಿಮ್ಮ ಪೇಪರ್ಗಳಿಗೆಲ್ಲ ಬಂದು 11,323 ಕೋಟಿಯನ್ನು ಇವತ್ತು ಕ್ಲಿಯರ್ ಆಯಿತು. ಉಳಿದದ್ದು 1,000 ಕೋಟಿ, 12,000 ಚಿಲ್ಲರೆ ಕೋಟಿ, 1,000 ಬೇರೆ ಬೇರೆ ರಾಜ್ಯ ಮಟ್ಟದ ವಿಷಯಗಳು ಮತ್ತು ಬಿಜಾಪುರ, ಗದಗ, ಬೇರೆ ಬೇರೆ ಜಿಲ್ಲೆಗಳದ್ದು ಆಗಿರ್ತಕ್ಕಂಥ. ಸೊ ಇಷ್ಟು ಹೈಯೆಸ್ಟ್ ಅಮೌಂಟು ಈ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ. ಇದರಲ್ಲಿ ಮೇಜರ್ ಅಮೌಂಟು 7,200 ಕೋಟಿ ಬೀದರ್ ಆ್ಯಂಡ್ ಗುಲ್ಬರ್ಗದು ಕುಡಿಯೋ ನೀರದ್ದು. ನಮ್ಮ ಜಿಲ್ಲೆದಾಗ ಆಲ್ರೆಡಿ ಇನ್ಕ್ಲೂಡ್ ಆಗಿ ಜಲ್ದಾರ್ ನಡೀತಾ ಇದ್ರದ್ದು. ಆವಾಗ ಜಿಲ್ಲೆಗಳಿಗೆ ಹಾಕಿಲ್ಲ. ಅದು 7,200 ಕ್ರೋರ್ಸ್ ಆ 2 ಜಿಲ್ಲೆದು ಬಂತು. ಉಳಿದಂಥವು ಪ್ರವಾಸೋದ್ಯಮದು ಮತ್ತು ಬೇರೆ ಬೇರೆ ಇಲಾಖೆಗಳು ಎಲ್ಲ ಪಂಚಾಯತಿ ರಾಜ್. ಅದು ಇವನು ಸೆಂಟ್ರಲ್ ಗೌರ್ಮೆಂಟ್ ಅಸಿಸ್ಟೆನ್ಸ್ನ ಆಗ್ತದೆ. 50% ಬಜೆಟ್ನಲ್ಲಿ ಅನೌನ್ಸ್ ಮಾಡಿದಾಗ ನಾವು 13 ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡಿದ್ವಿ. 3 ಉಳಿದಿದ್ದು. 3ರಲ್ಲಿ ಒಂದು ನಮ್ಮದು ಕುರುಡಿದು ಟ್ಯಾಂಕ್ ಬಿಲ್ಡಿಂಗದು 132 ಕೋಟಿದ್ದು, ಚಿತ್ತಾಪುರದ್ದು ಟ್ಯಾಂಕ್ ಬಿಲ್ಡಿಂಗದು 135 ಕೋಟಿ, ಜೇವರಿಗೆ ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೀಮಾ ನದಿಗೆ ಅದು 130 ಕೋಟಿ. 3 ನಮ್ಮದೇನು ಬಜೆಟ್ನಲ್ಲಿ ಕಮಿಟ್ ಮಾಡಿದ್ವಿ. ಒಂದೊಂದು ಮಾಡ್ಕೊತ ಬರ್ತೀವಿ. ಈ 3 ಆಗಿ ನಾನು ನಿನ್ನೆಗೆ ಎಂಟೈರ್ ಸ್ಟೇಟ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದು ನಾವೇನು ಬಜೆಟ್ನಲ್ಲಿ ಕಮಿಟ್ ಮಾಡಿದ್ವಿ, ಘೋಷಣೆ ಮಾಡಿದ್ವಿ, ಎಲ್ಲವನ್ನು ಕ್ಯಾಬಿನೆಟ್ ಕ್ಲಿಯರೆನ್ಸ್ ಆಯಿತು. ಯಾವುದೇ ನಮ್ಮದು ಬಾಕಿ ಉಳಿದಿಲ್ಲ ಬಜೆಟ್ ಇದ್ರ ಪ್ರಕಾರ. ನಿನ್ನೆ ಅಡಿಷ್ನಲ್ ಆಗಿ ಸ್ಟೇಡಮ್ದೊಂದು 82 ಕೋಟಿ 50 ಲಕ್ಷ ಬ್ರಿಡ್ಜ್ಗೆ ಕಾಗಿನಲ್ಲಿ ಲೆವೆಲ್ ಮೇಲೆ ಅದೊಂದಾಗಿದೆ. ಒಟ್ಟಿಗೆ 479 ಕೋಟಿ 50 ಲಕ್ಷ ನಮ್ಮ ಡಿಪಾರ್ಟ್ಮೆಂಟ್ದು ನಿನ್ನೆ
ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ದು ಈ ಭಾಗದ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಸೇರಿರ್ತಕ್ಕಂಥದ್ದು ನಿನ್ನೆ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಆಯಿತು. ಸೊ ಇದಾದಮೇಲೆ ನಮಗೆ ಅತಿ ಮುಖ್ಯವಾಗಿ ಕಾರ್ಪೊರೇಷನ್ ಬಗ್ಗೆ ಅನೇಕ ವರ್ಷಗಳಿಂದ ಈ ಭಾಗದ ಜನರ ಬೇಡಿಕೆ ಇದೆ. ಅದು ಅನೇಕ ಕಾರಣಗಳಿಂದ ಮುಂದುವರಿತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಏನೋ ಘೋಷಣೆ ಮಾಡಿದರು, ಆದರೆ ಅದ್ರ ಮುಂದೆ ಕ್ಯಾಬಿನೆಟ್ಗೂ ಬಂದಿಲ್ಲ, ಅದರ ಬಗ್ಗೆ ಯಾವುದೇ ಒಂದು ಮುಂದಿನ ಕೆಲಸ ಆಗಿಲ್ಲ. ಈಗ ನಾವು 10 ಮಂತ್ಸ್ಲಿಂದ ನಾವು 2-3 ಸಲ ಅಂತ ಹೇಳಿದ್ರೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರೆಲ್ಲ ಚರ್ಚೆ ಮಾಡಿ ಈ ಪಾಪ್ಯುಲೇಷನ್ದು ಕಡೆಗೆ 3,60,000 ಅಂತ ಐಡೆಂಟಿಫೈ ಮಾಡಿ ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮುಖಂಡರಾದ ಮಹಮ್ಮದ್ ಶಾಲಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ರೆಡ್ಡಿ, ಜಯಣ್ಣ, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಸಾಜಿದ್ ಸಮೀರ್, ನರಸಿಂಹಲು ಮಾಡಗೇರಿ ಸೇರಿದಂತೆ ಇತರರಿದ್ದರು.